ಹಲೋ ಎಲ್ರಿಗೂ ನಮಸ್ಕಾರ. ಆರ್ ವಿರುದ್ಧ ಒನ್ ಸೈಡೆಡ್ ಆಗಿ ಮ್ಯಾಚ್ ಅನ್ನು ಗೆದ್ದಿದ್ದಾರೆ RCB ತಂಡ. ಸೊ 4-4 ಅವೇ ವಿನ್ ಆಗೋ ಮುಖಾಂತರ ಈ ಸೀಸನ್ನಲ್ಲಿ ಅವೇ ವಿನ್ ರೆಕಾರ್ಡನ್ನು ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಮತ್ತು ಬಾಲರ್ಸ್ಗಳು ಸಖತ್ತಾಗಿ ಹಾಕಿದ್ರೆ ಅದಾದ ಬಳಿಕ ಸಾಲ್ಟ್ ಅವರಿಂದ ಒಂದು ಬೆಂಕಿಯಾದ ಇನ್ನಿಂಗ್ಸ್ ಬಂತು. ಸಾಲ್ಟ್ ಇನ್ನಿಂಗ್ಸೇ ಅರ್ಧ ಮ್ಯಾಚನ್ನು RCB ಕಡೆ ತಂದುಬಿಡ್ತು ಚೇಸಿಂಗ್ನಲ್ಲಿ. ನಂತರ ವಿರಾಟ್ ಕೊಹ್ಲಿ ಮತ್ತು ಪಡಿಕ್ಕಲ್ ಸಲೀಸಾಗಿಯೇ ಮ್ಯಾಚ್ ಮುಗಿಸ್ತಾರೆ. 17.3 ಓವರ್ನಲ್ಲೇ ಮ್ಯಾಚ್ ಮುಗಿದೋಗಿರುತ್ತೆ ಇವತ್ತಿನ ಪಂದ್ಯ. ಒನ್ ಸೈಡೆಡ್ ಆಗಿ ಮ್ಯಾಚನ್ನು ಮುಗಿಸ್ತಾರೆ. ಹಾಗೆಯೇ ಕಾನ್ಸ್ಟೇಬಲ್ ಅನ್ನು ಕೂಡ 3ನೇ ಸ್ಥಾನಕ್ಕೆ ಜಿಗಿತಾರೆ. ಸೊ ಇವತ್ತಿನ ಮ್ಯಾಚ್ನಲ್ಲಿ ಏನಾಯಿತು ಅಂತ ಸಣ್ಣದಾಗಿ ನೋಡೋಣ. ಈ ವಿಡಿಯೋದಲ್ಲಿ ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋನ ಪಟಾಪಟ್ ಅಂತ ಸ್ಟಾರ್ಟ್ ಮಾಡೋಣ. ಟಾಸ್ ಗೆದ್ದ ಪಾರ್ಟಿದಾರರು ಸ್ಟ್ರೇಟ್ ಅವೇ ಬಾಲಿಂಗ್ ಆಯ್ಕೆ ಮಾಡ್ಕೊಳ್ತಾರೆ. ಸೊ ಆರಂಭ ಸ್ಲೋ ಆಗಿದ್ರೂ ವಿಕೆಟ್ ಬಿದ್ದಿರಲಿಲ್ಲ. ಆರ್ ತಂಡಕ್ಕೆ 49 ರನ್ಗಳ ಪಾರ್ಟ್ನರ್ಶಿಪ್ ಆಗಿತ್ತು. ಆದರೆ ಸ್ವಲ್ಪ ಸ್ಲೋ ಬಂದಿತ್ತು. ಸ್ಯಾಮ್ಸನ್ ಅವರು ಸ್ಟ್ರಗಲ್ ಮಾಡ್ತಾಯಿದ್ರು. ಕುರ್ನಾಲ್ ಪಾಂಡ್ಯಗೆ ಕೊನೆಗೂ ಔಟ್ ಆಗ್ತಾರೆ. 19 ಬಾಲ್ನಲ್ಲಿ 15 ರನ್ ಹೊಡೆದು ಔಟ್ ಆಗ್ತಾರೆ. 49ಕ್ಕೆ ಮೊದಲ ವಿಕೆಟನ್ನು ಕಳೆದುಕೊಳ್ಳುತ್ತೆ. ಅದರ ಬಳಿಕ ಪರಾಗ್ ಮತ್ತು ಜೈಸ್ವಾಲ್ ಅವರಿಂದ ಒಳ್ಳೆ ಪಾರ್ಟ್ನರ್ಶಿಪ್ ಬರುತ್ತೆ. ಯಶಸ್ವಿ ಜೈಸ್ವಾಲ್ ಅಬ್ಬರದ ಬ್ಯಾಟಿಂಗನ್ನು ಆಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಪಿಚ್ಚನ್ನು ರೀಡ್ ಮಾಡಿದ್ರು ಸ್ಟಾರ್ಟಿಂಗ್ ಪವರ್ ಪ್ಲೇನಲ್ಲಿ. ಅದರ ಬಳಿಕ ರನ್ಸ್ಗಳನ್ನು ಕೂಡ ಕಲೆ ಹಾಕೋದಕ್ಕೆ ಶುರು ಮಾಡ್ತಾರೆ. ಅವ್ರಿಗೆ ಪರಾಗ್ ಕೂಡ ಒಳ್ಳೆ ಸಾಥ್ ಕೊಡ್ತಾರೆ. ಒಂದೊಳ್ಳೆ ಪಾರ್ಟ್ನರ್ಶಿಪ್ ನಡೀತಾ ಇತ್ತು. ಇವರ ನಡುವೆ 56 ರನ್ಗಳ ಪಾರ್ಟ್ನರ್ಶಿಪ್ ಆಗಿತ್ತು ಇದು. ಸೊ ಇದನ್ನು ಎಂಡ್ ಮಾಡಿದ್ದು ಅಂದ್ರೇ ರಿಯಾನ್ ಪರಾಗ್ ಅವರ ವಿಕೆಟ್ ಬೀಳೋ ಮುಖಾಂತರ ಯಶ್ ದಯಾಳ್ ಅವರು ಬ್ರೇಕ್ ಥ್ರೂ ತಂದು ಕೊಡ್ತಾರೆ. ಸೊ ಅದರ ಬಳಿಕ ಜೈಸ್ವಾಲ್ಗೆ ಜುರೇಲ್ ಸಾಥ್ ಕೊಡ್ತಾರೆ. ಕ್ಯಾಚ್ ಡ್ರಾಪ್ ಹಾಗೆಯೇ ಮಿಸ್ ಫೀಲ್ಡ್ ತುಂಬಾ ಆಯಿತು RCB ಇನ್ನಿಂಗ್ಸ್ನಲ್ಲಿ. ಸೊ ಜೈಸ್ವಾಲ್ 75 ರನ್ ಗಳಿಸಿ ಹೆಜಲ್ವುಡ್ ಅವ್ರಿಗೆ ಔಟ್ ಆಗ್ತಾರೆ. 47 ಬಾಲ್ನಲ್ಲಿ 75 ರನ್ ಗಳಿಸ್ತಾರೆ. 10 ಬೌಂಡ್ರಿ ಹಾಗೂ 2 ಸಿಕ್ಸ್ ಇತ್ತು ಇವರ ಇನ್ನಿಂಗ್ಸ್ನಲ್ಲಿ. ಒಂದೊಳ್ಳೆ ಇನ್ನಿಂಗ್ಸ್ ಆಡಿಬಿಟ್ಟು ಹೋಗ್ತಾರೆ. ಜುರೇಲ್ಗೆ 1-2 ಚಾನ್ಸ್ ಕೂಡ ಸಿಕ್ತು. ಹಾಗೆಯೇ ತುಂಬಾ ಮಿಸ್ ಫೀಲ್ಡ್ ಕೂಡ ಬಂತು RCB ಕಡೆಯಿಂದ ಇವತ್ತು. ಕೊನೆ ತನಕ ಇದು ಮ್ಯಾಚನ್ನು ಎಂಡ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾರೆ ಜುರೇಲ್ ಅವರು. ಸೊ 23 ಬಾಲ್ನಲ್ಲಿ 35 ರನ್ ಗಳಿಸ್ತಾರೆ. ನಿತೀಶ್ ರಾಣಾ ಕೊನೆ ಬಾಲ್ನಲ್ಲಿ 1 ಬೌಂಡ್ರಿ ಹಾಕಿ ಫಿನಿಶ್ ಮಾಡ್ತಾರೆ ಮ್ಯಾಚನ್ನು. RCB ಕಡೆ ಬೌಲಿಂಗ್ನಲ್ಲಿ ಭುವನೇಶ್ವರ್ ಕುಮಾರ್ 4 ಓವರ್ 32 ರನ್ ನೀಡಿ 1 ವಿಕೆಟ್ ಪಡಿತಾರೆ. ಕೃಣಾಲ್ ಪಾಂಡ್ಯ ಸಖತ್ತಾಗಿ ಹಾಕಿದ್ದಾರೆ ಇವತ್ತು. 4 ಓವರ್ 29 ನೀಡಿ 1 ವಿಕೆಟ್. ಅದನ್ನು ಬಿಟ್ಟರೆ ಹೆಜಲ್ವುಡ್ 3 ಓವರ್ 26 ರನ್ ನೀಡಿ 1. ಹಾಗೆಯೇ ಯಶ್ ದಯಾಳ್ 4 ಓವರ್ 36 ರನ್ ನೀಡಿ 1 ವಿಕೆಟನ್ನು ಪಡಿತಾರೆ. ಸೊ 4 ವಿಕೆಟ್ ತೆಗೆಯೋದಕ್ಕಾಗಿದ್ದು. ಸೊ ಆದರೆ ಜಾಸ್ತಿ ರನ್ ಕೊಟ್ಟಿರಲಿಲ್ಲ ಅಂತಲೇ ಹೇಳ್ಬೋದು. 173 ಒಂಥರ ಟ್ರಿಕ್ಕಿ ಸರ್ಫೇಸ್ ಅಂತಲೇ ಹೇಳ್ಬೋದು. ಸಖತ್ತಾಗಿ ಆಡಬೇಕಿತ್ತು. ಸೊ ಸ್ಟಾರ್ಟಿಂಗ್ ಒಂದು 2-3 ಓವರ್ 2 ಓವರ್ ಸಖತ್ತಾಗಿಯೇ ಬಿತ್ತು. ಇನ್ಫ್ಯಾಕ್ಟು ವಿರಾಟ್ ಕೊಹ್ಲಿ ಅವರ ಕ್ಯಾಚ್ ಕೂಡ ಡ್ರಾಪ್ ಆಗುತ್ತೆ. ಇನ್ಫ್ಯಾಕ್ಟು 2 ಕ್ಯಾಚನ್ನು ಡ್ರಾಪ್ ಆಗುತ್ತೆ. ಸಾಲ್ಟ್ ಅವ್ರದ್ದೇ 2 ಕ್ಯಾಚ್ ಬಿಡ್ತಾರೆ. ಸೊ ಅದನ್ನು ಸರಿಯಾಗಿಯೇ ಯುಟಿಲೈಸ್ ಮಾಡಿ ಬೌಂಡ್ರಿ ಸೀಸರ್ಗಳನ್ನು ಸುರಿ ಮಾಡಿ ಗೈತಾರೆ ಅಂತಲೇ ಹೇಳ್ಬೋದು ಸಾಲ್ಟ್ ಅವರು. ಆರ್ಚರ್ಗೂ ಬಿಡೋದಿಲ್ಲ, ಅವ್ರಿಗೂ ಕೂಡ ಜಜ್ತಾರೆ. ಸೊ ಸಖತ್ತಾಗಿರೋ ಇನ್ನಿಂಗ್ಸ್ ಆಡ್ತಾರೆ ಫಿಲಿಪ್ ಸಾಲ್ಟ್ ಅವರು. 33 ಬಾಲ್ನಲ್ಲಿ 65 ರನ್ ಗಳಿಸಿ ಚೆನ್ನಾಗಿ ಆಡ್ತಾಯಿದ್ರು. ಕುಮಾರ್ ಕಾರ್ತಿಕೇಯ ಅವ್ರಿಗೆ ಔಟ್ ಆಗ್ತಾರೆ ಬಿಗ್ ಹಿಟ್ ಹೊಡೆಯೋದಕ್ಕೆ ಹೋಗಿ. ಆಲ್ಮೋಸ್ಟ್ ಅರ್ಧ ಮ್ಯಾಚನ್ನು RCB ಕಡೆ ಮಾಡಿನೇ ಮುಕ್ಕಾಲು ಮ್ಯಾಚನ್ನೇ 90% ಮ್ಯಾಚನ್ನೇ RCB ಕಡೆ ಮಾಡಿ ಹೋಗಿದ್ರು. ಆಲ್ಮೋಸ್ಟು 6 ಸಿಕ್ಸ್ ಹಾಗೂ 5 ಬೌಂಡ್ರಿ ಸಹಿತ 65 ರನ್ ಗಳಿಸಿ ಔಟ್ ಆಗ್ತಾರೆ. ನಂತರ ವಿರಾಟ್ ಕೊಹ್ಲಿ ಮತ್ತು ಪಡಿಕ್ಕಲ್ ಸಲೀಸಾಗಿ ಆಡಿ ಮ್ಯಾಚನ್ನು ಮುಗಿಸ್ತಾರೆ. ಸ್ಟಾರ್ಟಿಂಗ್ ಸ್ವಲ್ಪ ಸ್ಟ್ರಗಲ್ ಮಾಡ್ತಾರೆ ಇಬ್ಬರು ರನ್ಸ್ ಹೊಡೆಯೋದಕ್ಕೆ. ಸೊ ಒನ್ಸ್ ಪಿಚ್ ರೀಡ್ ಮಾಡಾದ್ಮೇಲೆ ಸಖತ್ತಾಗಿ ಆಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಪಡಿಕ್ಕಲ್ ಕೊನೆಗಂತೂ ಅಬ್ಬರದ ಬ್ಯಾಟಿಂಗ್ ಮಾಡಿದ್ರು ಅಂತಲೇ ಹೇಳ್ಬೋದು. ಸ್ಟಾರ್ಟಿಂಗ್ ಸ್ವಲ್ಪ ಸ್ಟ್ರಗಲ್ ಮಾಡಿದ್ರು ಕೂಡ ವಿರಾಟ್ ಕೊಹ್ಲಿ ಕೊನೆಗೆ ಸಖತ್ತಾಗಿರೋ ಏಟ್ಗಳನ್ನು ಹೊಡಿತಾರೆ. 4 ಬೌಂಡ್ರಿ ಹಾಗೂ 2 ಸಿಕ್ಸ್ ಸಹಿತ 62 ನಾಟ್ಔಟ್ ಆಗಿ ಹೊಡಿತಾರೆ. ಪಡಿಕ್ಕಲ್ ಕೂಡ 5 ಬೌಂಡ್ರಿ ಹಾಗೂ 1 ಸಿಕ್ಸ್ ಸಹಿತ 40ರಲ್ಲಿ ನಾಟ್ಔಟ್ ಆಗಿ ಉಳಿತಾರೆ. ಅದರ ಕಡೆ ಕುಮಾರ್ ಕಾರ್ತಿಕೇಯ ಅವರಿಗೊಬ್ಬರಿಗೆ ವಿಕೆಟ್ ಬಿದ್ದಿರೋದು. ಒಂದೇ ವಿಕೆಟ್ಗೆ ಹೊಡೆದಿದ್ದಾರೆ RCB ತಂಡ. ನೋ ಲಾಸ್ಗೆ ಹೊಡೆದ್ರೆ ಇನ್ನೂ ಸಖತ್ತಾಗಿರೋದು. ಆಲ್ಮೋಸ್ಟ್ ಅದೇ ರೀತಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಆದರೆ ಇರಲಿ, ಸಖತ್ತಾಗಿನೇ ಆಡಿ 1 ಸೈಡ್ ಮ್ಯಾಚ್ ಮಾಡಿ ಫಿನಿಶ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಅವೇ ರೆಕಾರ್ಡನ್ನು ಹಾಗೆ ಉಳಿಸ್ಕೊಂಡಿದ್ದಾರೆ. 4 ಅವೇ ಮ್ಯಾಚಸನ್ನು ವಿನ್ ಆಗಿದ್ದೀವಿ. ನಮಗೆ ಪ್ರಾಬ್ಲಮ್ ಆಗ್ತಿರೋದೇ ಹೋಮ್ ಗ್ರೌಂಡ್ನಲ್ಲಿ ಅಂತಲೇ ಹೇಳ್ಬೋದು. ಸೊ ಹೋಮ್ನಲ್ಲಿ ವಿನ್ ಆಗೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಈ ಸರಿ ಸಖತ್ತಾಗಿರೋ ಸ್ಕ್ವಾಡ್ ಆಗಿದೆ ಅಂತಲೇ ಹೇಳ್ಬೋದು. ಹೋಮ್ನಲ್ಲಿ ವಿನ್ ಆದರೆ ಎಲ್ಲ ಕಡೆ ವಿನ್ ಆದ ಲೆಕ್ಕನೇ ಅಂತಲೇ ಹೇಳ್ಬೋದು. ಸೊ 6ರಲ್ಲಿ 4 ವಿನ್ ಆಗಿದ್ದೇವೆ. ಸೊ ಸಖತ್ತಾಗಿರೋ ಸೀಸನ್ ಆಗ್ತಾಯಿದೆ. ಇದೇ ರೀತಿ ಮುಂದುವರ್ಕೊಂಡು ಹೋಗಲಿ ಅಂತ ನಾವು ಆಶಿಸೋಣ. ಸೊ ಇದಾಗಿತ್ತು ವಿಡಿಯೋ. ಹೆಚ್ಚಿನ ವಿಡಿಯೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸ್ಪೋರ್ಟ್ಸ್ ಇನ್ ಕನ್ನಡ ಇವತ್ತಿನ ಮ್ಯಾಚ್ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.